ನಮಸ್ಕಾರ ಸ್ನೇಹಿತರೆ, ನಾವೆಲ್ಲ ಜ್ವರ ಮೈಕೈ ನೋವು ಬಂದ್ರೆ ಸಾಕು ತಕ್ಷಣ ಮೆಡಿಕಲ್ ಶಾಪ್ಗೆ ಹೋಗಿ ಡೋಲೋ 650 ಕೊಡಿ ಅಂತೀವಿ ಅಲ್ವಾ. ಆದ್ರೆ ಇಲ್ಲಿರೋ ಈ ಸ್ಟ್ರಿಪ್ ನೋಡಿ, ಇದರ ಹೆಸರು ಡೋಲೋ ಟಿ. ನೆನ್ಪಿಟ್ಕೊಳ್ಳಿ, ಡೋಲೋ 650ನೇ ಬೇರೆ, ಡೋಲೋ ಟಿನೇ ಬೇರೆ. ಈ ಹಸಿರು ಬಣ್ಣದ ಮಾತ್ರೆ ಬಗ್ಗೆ ಪೂರ್ತಿ ಸತ್ಯ ತಿಳಿಯದೆ ತಗೊಂಡ್ರೆ ತುಂಬಾ ಡೇಂಜರ್. ಇವತ್ತಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಮಾಹಿತಿ ನೋಡೋಣ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ಮ್ಯಾಟರ್ ಏನಪ್ಪಾ ಅಂದ್ರೆ ಇದರಲ್ಲಿ ಏನೇನಿದೆ. ನೀವು ಡೋಲೋ ಟಿ ನೋಡಬಹುದು, ಇದರಲ್ಲಿ ಎರಡು ಮೇನ್ ಕಂಟೆಂಟ್ ಇದೆ. ಒಂದು ಟ್ರಮಾಡಾಲ್ ಹೈಡ್ರೋಕ್ಲೋರೈಡ್ ಮತ್ತು ಇನ್ನೊಂದು ಪ್ಯಾರಾಸಿಟಾಮಾಲ್. ನಮ್ಮ ನಾರ್ಮಲ್ ಡೋಲೋದಲ್ಲಿ ಬರೀ ಪ್ಯಾರಾಸಿಟಾಮಾಲ್ ಇರುತ್ತೆ, ಆದರೆ ಇದರಲ್ಲಿ ಟ್ರಮಾಡಾಲ್ ಅನ್ನೋದು ಒಂದು ಓಪಿಯೋಡ್ ಅನಾಲ್ಜೆಸಿಕ್ ಅಂದರೆ ಸ್ಟ್ರಾಂಗ್ ಪೇನ್ ಕಿಲ್ಲರ್. ಇದು ಹೆಂಗೆ ಕೆಲಸ ಮಾಡುತ್ತೆ ಅಂದರೆ ನಮ್ಮ ಮೆದುಳಿಗೆ ನೋವಿನ ಸಿಗ್ನಲ್ ತಲುಪದ ಹಾಗೆ ಬ್ಲಾಕ್ ಮಾಡುತ್ತೆ. ನಿಮ್ಗೇನಾದರೂ ಆಪರೇಷನ್ ಆದಾಗ, ಆಕ್ಸಿಡೆಂಟ್ ಆದಾಗ ಅಥವಾ ಅಸಹನೀಯ ಹಲ್ಲು ನೋವು, ಬೆನ್ನು ನೋವು ಇದ್ದಾಗ ಮಾತ್ರ ಡಾಕ್ಟರ್ ಇದನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಇದನ್ನ ಯಾವಾಗ ಹೆಂಗೆ ತಗೋಬೇಕು ನೋಡಿ, ಇದು ನಾರ್ಮಲ್ ತಲೆನೋವಿಗೆ ತಗೊಳ್ಳೋ ಮಾತ್ರೆ ಅಲ್ಲ. ಇದನ್ನು ಡಾಕ್ಟರ್ ದಿನಕ್ಕೆ ಎಷ್ಟು ಸಲ ಹೇಳ್ತಾರೋ ಅಷ್ಟೇ ತಗೋಬೇಕು. ಸಾಮಾನ್ಯವಾಗಿ ಊಟ ಆದ್ಮೇಲೆ 1 ಲೋಟ ನೀರ್ ಜೊತೆ ನುಂಗಬೇಕು. ಇದರ ಅತಿ ದೊಡ್ಡ ಮ್ಯಾಟರ್ ಏನಂದ್ರೆ ಇದನ್ನ 5 ದಿನಕ್ಕಿಂತ ಜಾಸ್ತಿ ಕಂಟಿನ್ಯೂ ಮಾಡಬಾರದು ಅಂತ ಪ್ಯಾಕೆಟ್ ಮೇಲೆಯೇ ಬರೆದಿದ್ದಾರೆ. ಯಾಕಂದ್ರೆ ಇದರಲ್ಲಿ ಟ್ರಮಾಡಾಲ್ ಅಡಿಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಮೊದಲನೇದು, ಈ ಮಾತ್ರೆ ತಗೊಂಡ್ಮೇಲೆ ಸ್ವಲ್ಪ ತಲೆ ಸುಸ್ತು, ತೂಗಡಿಕೆ ಅಥವಾ ವಾಂತಿ ತರ ಆಗಬಹುದು. ಅದಕ್ಕೆ ಇದನ್ನ ತಗೊಂಡ್ರು ಡ್ರೈವಿಂಗ್ ಮಾಡೋಕೆ ಹೋಗಬೇಡಿ. ಎರಡನೇದು, ಮದ್ಯಪಾನ ಮಾಡೋರು ಈ ಮಾತ್ರೆಯಿಂದ ದೂರ ಇರಬೇಕು, ಲಿವರ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಮೂರನೆಯದು, ಗರ್ಭಿಣಿಯರು ಮತ್ತು ಎದೆ ಹಾಲು ಉಣಿಸುವ ತಾಯಂದಿರು ಡಾಕ್ಟರ್ ಕೇಳದೆ ಇದನ್ನು ಮುಟ್ಟಲೇಬಾರದು. ಒಂದು ವೇಳೆ ಮೆಡಿಕಲ್ ಶಾಪ್ ನಲ್ಲಿ ಡೋಲೋ ಟಿ ಸಿಗಲಿಲ್ಲ ಅಂದ್ರೆ ಇದೇ ಕಾಂಪೋಸಿಷನ್ ಇರುವ ಅಲ್ಟ್ರಾಸೆಟ್, ಕ್ಯಾಲ್ಪೋಲ್ ಟಿ ಅಥವಾ ಟ್ರಮಾಜಕ್ ಪಿ ತಗೋಬಹುದು, ಆದ್ರೆ ಡಾಕ್ಟರ್ ಚೀಟಿ ಕಡ್ಡಾಯ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಕೊನೆಯದಾಗಿ ಹೇಳೋದು ಇಷ್ಟೇ, ಯಾರೋ ಹೇಳಿದ್ರು ಅಂತ ಡೋಲೋ ಟಿ ಮಾತ್ರೆಯನ್ನ ಸ್ವಂತ ಬುದ್ಧಿಯಿಂದ ತಗೊಳ್ಬೇಡಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಮಾಹಿತಿ ಇಷ್ಟ ಆದ್ರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ, ಜಾಗೃತಿ ಮೂಡಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.